ಹಲೋ ಫ್ರೆಂಡ್ಸ್, ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ. ಅದಕ್ಕೂ ಮುಂಚೆ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್. ಮೊದಲಿಗೆ ಪಾಪ ಬೇಜಾರು ಮಾಡ್ಕೊಂಡಿಬ್ರು ಕೂಡ ಆ ಶೋರೂಮ್ಗೆ ಅಂತ ಹೇಳಿ ಹೋಗ್ತಾ ಇರ್ತಾರೆ. ನೀನು ಇವತ್ತೆಲ್ಲೂ ಹೋಗ್ಬೇಡ, ನೆನ್ನೆ ಕಸ್ಟಮರ್ ಬಂದ್ರಲ್ವಾ, ಆ ರೀತಿ ಏನಾದರೂ ಬಂತು ಅಂತಂದರೆ ನಂಗೆ ತುಂಬ ಪ್ರಾಬ್ಲಮ್ ಆಗಿಬಿಡುತ್ತೆ, ಹ್ಯಾಂಡ್ಲ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ, ಸರಿ ಆಯಿತು ಮನೋಜ್, ನಾನು ಎಲ್ಲೂ ಹೋಗೋದಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ಫೋನೆಲ್ಲ ಸ್ವಿಚ್ ಆಫ್ ಮಾಡು ಅಂತ ಹೇಳಿದಾಗ, ಸರಿ ರೋಹಿಣಿ ಮಾಡ್ತೀನಿ ಅಂತ ಹೇಳಿ ಕೂಡ ಇಬ್ಬರು ಮಾತಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಶಾಂತಿ ಬರ್ತಾಳೆ. ಬಂದ ತಕ್ಷಣ ಏಯ್ ನಿಂತ್ಕೊಳ್ಳೆ ಅಂತ ಹೇಳ್ತಾರೆ. ಅತ್ತೆ ಅಂತ ಹೇಳಿದಾಗ, ಏನೇ ಕೊಟ್ಟೆ ದುಡ್ಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅತ್ತೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅತ್ತೆ ಅಂತ ಹೇಳಿದಾಗ, ಮತ್ತೆ ನನ್ನ ಮಗನ ಮಾತ್ರ ಅಡ್ಜಸ್ಟ್ ಮಾಡ್ಕೊಂಡು ಓಡಾಡ್ತಾ ಇದೆಯಾ, ದುಡ್ಡು ಕೊಡೋದಕ್ಕಾಗೋದಿಲ್ವಾ? ನೋಡು, ಒಂದು ವಾರ ಅಷ್ಟೇ, ಒಂದು ವಾರದಲ್ಲಿ ನೀನು ದುಡ್ಡನ್ನು ತೊಗೊಂಡು ಬಂದು ಕೊಡಬೇಕು, ಇಲ್ಲ ಅಂತ ಅಂದರೆ ಪರಿಸ್ಥಿತಿನ ಸರಿ ಇರೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾ ಇರ್ತಾಳೆ. ಆಗ ಏ ಅಮ್ಮ, ಏನಮ್ಮ ನೀನು ಹಿಂಗೆ ದುಡ್ಡು ಕೇಳ್ತಾ ಇದೆಯಲ್ಲ, ಯಾಕಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಏನೋ ನಿಂದು ಅಂತ ಹೇಳಿದಾಗ, ಅದು ರೋಹಿಣಿ, ಅಮ್ಮಂಗೆ ಪಾಪ ತುಂಬ ಬೇಜಾರಾಗಿದ್ದಲ್ವಾ, ದುಡ್ಡು ಅಡ್ಜಸ್ಟ್ ಮಾಡಿ ಕೊಟ್ಬಿಡು ರೋಹಿಣಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅವಳು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ತಾಳೆ. ದುಡ್ಡು ಕೊಡೋದಕ್ಕಾಗಿಲ್ಲ ಅಂತ ಅಂದ್ರೂ ಅಷ್ಟು ಜನಗಳ ಮುಂದೆ ನನಗೆ ಅವಮಾನ ಮಾಡಿಬಿಟ್ಟು ಕೋಪ ಮಾಡ್ಕೊಂಡು ಬೇರೆ ಹೋಗ್ತಾಳಲ್ಲ ಅಂತ ಹೇಳಿ ಬೈಕೊಂಡು ಸುಮ್ಮನಾಗ್ತಾ ಇರ್ತಾಳೆ. ಅಷ್ಟರಲ್ಲಿ ಇವರಿಬ್ಬರು ಕೂಡ ರೂಮ್ ಒಳಗಡೆ ಬರ್ತಾರೆ. ಆಗ ಯಾಕೇನಾಯಿತು ರೋಹಿಣಿ ಅಂತ ಹೇಳಿದಾಗ, ಏನಾಯಿತು ಅಂತ ಕೇಳ್ತಿರಲ್ಲ, ನಾಚಿಕೆ ಆಗಲ್ವೇನ್ರಿ ನಿಮಗೆ? ಅರೆ ನನಗೆ ಯಾಕೆ ಈ ರೀತಿ ಬೈತಾ ಇದೆಯಾ, 5 ಡಿಗ್ರಿ ಮನೋಜ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಸರಿ ಆಯಿತು, ನಾನು ನಿಮ್ಮ ಅಮ್ಮಂಗೆ ಸರ ತಂದುಕೊಟ್ಟೆ ಅಲ್ವಾ, ಸರನ ತಂದುಕೊಟ್ಟಾಗ ನನಗೇನು ಗೊತ್ತಿತ್ತೇನ್ರಿ ಅದು ಕದ್ದಿರೋ ಸರ ಅಂತ ಹೇಳ್ಬಿಟ್ಟು, ಆ ಸರನು ವಾಪಸ್ ಕೊಟ್ಬಿಟ್ಟು ಇವಾಗ 1,00,000 ದುಡ್ಡು ನನ್ನ ಹತ್ರ ಕೇಳ್ತಾ ಇದ್ದಾರಲ್ಲ, ನಾನು ಎಲ್ಲಿಂದ ತಂದು ಕೊಡೋದಕ್ಕಾಗುತ್ತೆ ಅಂತ ಹೇಳಿದಾಗ, ರೋಹಿಣಿ ನೀನು ಇದನ್ನೆಲ್ಲ ಅಮ್ಮನ ಹತ್ರ ಹೇಳಬೇಕು, ನಾನು ಎಷ್ಟೇ ಹೇಳೋದಕ್ಕೆ ಪ್ರಯತ್ನ ಪಟ್ರು ಅವರು ಅರ್ಥನೇ ಮಾಡ್ಕೋತಾ ಇಲ್ವಲ್ಲ ರೀ, ನೀವು ಹೋಗಿ ಮಾತಾಡಿ. ಅಯ್ಯೋಯ್ಯೋ ಇರಪ್ಪ, ನಾನು ಅಮ್ಮನ ವಿರುದ್ಧ ಮಾತ್ರ ನಿಂತ್ಕೊಂಡು ಮಾತಾಡೋದಕ್ಕೆ ಆಗೋದಿಲ್ಲ, ಅದಕ್ಕೆ ನನ್ನ ವಿರುದ್ಧವಾಗಿ ಈ ರೀತಿ ಎಲ್ಲ ಮಾತಾಡ್ತೀರಾ ಅಂತ ಹೇಳಿದಾಗ, ನೋಡು ರೋಹಿಣಿ, ಪಾಪ ಅಮ್ಮಂಗೆ ತುಂಬ ಬೇಜಾರಾಗಿದೆ ಅನಿಸುತ್ತೆ, ಅದಕ್ಕೆ ಇಷ್ಟೆಲ್ಲ ಬೇಜಾರು ಮಾಡಿಕೊಂಡು ಅದಕ್ಕೆ 1,00,000 ಕೇಳ್ತಾ ಇದ್ದಾರೆ, ನೀನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿ ಕೊಟ್ಬಿಡು ಅಂತ ಹೇಳಿದಾಗ, ನನ್ನ ಬಾಳೆಗೊಂದು ಅರ್ಥನೇ ಇಲ್ಲ, ಏನ್ರಿ ಈಗೆಲ್ಲ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಬೈತಾ ಇರ್ತಾಳೆ. ನೋಡು ರೋಹಿಣಿ, ಹಾಗೆಲ್ಲ ಬೇಜಾರು ಮಾಡ್ಕೋಬೇಡ, ನಾನು ನಿನ್ನ ಜೊತೆಗೆ ಇರ್ತೀನಿ ಅಂತ ಹೇಳಿದಾಗ, ರೀ ಅದಕ್ಕೆ ನೀವು 1,00,000 ಬಂದ್ಬಿಡು, ಯಾಕೆ ಅದೆಲ್ಲ ಆಗೋದಿಲ್ಲ, ನಾನೇನು ನಿನ್ಗೆ 1,00,000 ದುಡ್ಡು ಕೊಟ್ಬಿಟ್ರೆ ನಾನೇ ಕೊಟ್ಟಿರೋದು ಅಂತ ಗೊತ್ತಾಯಿತು ಅಂತ ಅಂದರೆ ಅದಕ್ಕೆ ಬಡ್ಡಿ ಸೇರಿಸಿ 2,00,000 ಕೊಡು ಅಂತಾರೆ, ಎಲ್ಲಿಂದ ತಂದು ಕೊಡೋಣ ನಾನು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ರೀ ಅಂತ ಹೇಳಿದಾಗ, ನೋಡು ರೋಹಿಣಿ ಹಾಗೆಲ್ಲ ಏನೂ ಆಗೋದಿಲ್ಲ, ನೀನು ಹೇಗಾದರೂ ಮಾಡಿ ಅಡ್ಜಸ್ಟ್ ಮಾಡಿಕೊಡು ಅಂತ ಹೇಳಿದಾಗ, ಗಂಡಸು ರೀ ನೀವು, ಗಂಡಸು ನಿಮ್ಮ ಕೈಯಲ್ಲೇ 1,00,000 ಅಡ್ಜಸ್ಟ್ ಮಾಡೋಕ್ಕಾಗ್ತಾ ಇಲ್ಲ ಅಂದರೆ ಹೆಂಗಸು ನಾನು ಹೇಗೆ ಅಡ್ಜಸ್ಟ್ ಮಾಡಲಿ ಅಂತ ಹೇಳಿದಾಗ, ಅದೆಲ್ಲ ಗೊತ್ತಿಲ್ಲ, ಆರ್ಡ್ರ್ ಬೇರೆ ಬರುತ್ತಲ್ಲ ರೋಹಿಣಿ, ಅದು ಯಾವುದು ಬರ್ತಾ ಇಲ್ಲ ರೀ, ಬಂದಿರೋ ಆರ್ಡ್ರ್ ದುಡ್ಡನ್ನೆಲ್ಲ ನಿಮ್ಮ ಅಮ್ಮನೇ ಕಿತ್ಕೋತಾ ಇದ್ದಾರೆ, ಅದಕ್ಕೂ ಮೇಲೆ ದುಡ್ಡು ತಂದು ಕೊಡು ಅಂತಂದರೆ ನಾನು ಎಲ್ಲಿ ತಂದು ಕೊಡೋದಕ್ಕಾಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲಿ ಪೂಜಾ ಫೋನ್ ಮಾಡ್ತಾಳೆ. ಮಾಡಿದ ತಕ್ಷಣವೇ ಆಗ ಯಾರು ಅಂತ ಹೇಳಿದಾಗ, ಇದನ್ನು ಮಾತ್ರ ಚೆನ್ನಾಗಿ ಕೇಳ್ತೀರಾ ಅಲ್ವಾ ನೀವು, 1 ನಿಮಿಷ ಇರಿ ಯಾರು ಅಂತ ನೋಡ್ತೀನಿ. ಪೂಜಾ ನನ್ನ ಫ್ರೆಂಡು, ಕಷ್ಟಕ್ಕೆ ಅಂತ ಆಗೋಳು ಅವಳು ಮಾತ್ರ, ನನಗೇನಾದರೂ ಕಷ್ಟ ಅಂತ ಬಂದರೆ ನನಗೆ ಕೈ ಹಿಡಿಯೋಳೆ ಅವಳು, ಕೇಳಿದರೆ ಪ್ರಾಣನೂ ಬೇಕಿದ್ರೆ ಕೊಟ್ಬಿಡ್ತಾಳೆ ಅವಳು ಅಂತ ಹೇಳಿದಾಗ, ಹಾಂ ಕೇಳು ಅವಳನ್ನೇ ಕೇಳು, ಅವಳ ಹತ್ರನೇ ಹೋಗಿ ಇಸ್ಕೊಬಂದು ಕೊಟ್ಬಿಡು ಅಂತ ಹೇಳ್ತಾ ಇರ್ತಾನೆ. ಫೋನ್ ಮಾಡಿಬಿಟ್ಟು ಅಲೋ ರೋ ಅಂತ ಹೇಳಿದಾಗ, ಪೂಜಾ ಹೇಳು ಪೂಜಾ, ನಾನೇ ನಿನ್ನ ಜೊತೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಕಣೆ ಅಂತ ಹೇಳಿದಾಗ, ಸರಿ ನಾನು ನಿನ್ನ ಜೊತೆ ಮಾತಾಡಬೇಕು, ನಾನು ಇವತ್ತು ಆಫೀಸಿಗೂ ಹೋಗೋದಿಲ್ಲ, ನಾನು ಮನೆಯಲ್ಲೇ ವೆಯ್ಟ್ ಮಾಡ್ತಾ ಇರ್ತೀನಿ, ನೀನು ಬಾ ಅಂತ ಹೇಳ್ತಾಳೆ. ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಅಲ್ಲಿಂದ ಮೀಟ್ ಮಾಡೋದಕ್ಕೆ ಅಂತ ಹೇಳಿ ಹೋಗ್ತಾ ಇರ್ತಾಳೆ. ಈ ಕಡೆ ನೋಡಿದ್ರೆ ಸೂರ್ಯ ಬೇಜಾರು ಮಾಡ್ಕೊಂಡು ನಿಂತಿರ್ತಾನೆ. ಆಗ ಯಾಕೋ ಸೂರ್ಯ ಏನಾಯಿತು, ಯಾಕೋ ಇಷ್ಟು ಬೇಜಾರು ಮಾಡ್ಕೊಂಡು ನಿಂತಿದ್ಯಾ, ನೀನು ಇರೋ ಜಾಗದಲ್ಲಿ ಯಾವಾಗಲೂ ನಗು ಇರುತ್ತೆ ಕಣೋ, ನೀನು ಈ ರೀತಿ ಕೋಪ ಮಾಡ್ಕೊಂಡು ಬೇಜಾರು ಮಾಡ್ಕೊಂಡು ನಿಂತಿದ್ಯಾ, ಏನಾಯಿತು ಅಂತ ಹೇಳಿದಾಗ, ನೋಡು ಕನಕನ ಮದುವೆ ವಿಚಾರದ ಬಗ್ಗೆ ಅಲ್ವಾ, ನನ್ನ ಅಂಕಲ್ ಒಬ್ಬರೇ ಇದ್ದಾರೆ ಕಣೆ, ಮದುವೆ ಮಾಡೋದಕ್ಕೆ ಅಂತ ಮಗನಿಗೆ ಗಂಡು ನೋಡ್ತಾ ಇದ್ದಾರೆ, ಹುಡುಗನು ತುಂಬ ಚೆನ್ನಾಗಿರೋನು, ಅವ್ರಿಗೆ ಬರೋದಕ್ಕೆ ಹೇಳಿದ್ದೆ, ಅರೆ ನೋಡೋದು ಬಂದೇ ಬಿಟ್ರು ಅಂತ ಹೇಳಿ ಹೇಳ್ತಾನೆ. ಅಷ್ಟರಲ್ಲಿ ಅವರು ಕೂಡ ಬರ್ತಾರೆ. ಬಂದ ತಕ್ಷಣ ನಮಸ್ಕಾರ ಕಣಪ್ಪ ಅಂತ ಹೇಳಿದಾಗ, ಬನ್ನಿ ಅಂಕಲ್, ಇವನೇ ಸೂರ್ಯ ನನ್ನ ಫ್ರೆಂಡು ಅಂತ ಹೇಳಿದಾಗ, ನಮಸ್ಕಾರ ಕಣಪ್ಪ ಅಂತ ಹೇಳ್ತಾರೆ. ನನ್ನ ಮಗ ದುಬೈಯಲ್ಲಿದ್ದಾನೆ ಕಣಪ್ಪ, ಒಳ್ಳೆ ವಿದ್ಯೆ ಕೊಟ್ಟಿದ್ದೀನಿ, ಸಂಸ್ಕಾರ ಕೊಟ್ಟಿದ್ದೀನಿ, ಈಗ ಒಂದು ಒಳ್ಳೆ ಹುಡುಗಿ ಜೀವನಕ್ಕೆ ಮದುವೆ ಮಾಡಿಕೊಡ್ಬೇಕು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಹೌದಲ್ವಾ ಅಂಕಲ್, ಅಪ್ಪ ಅಮ್ಮ ಆದವರು ಹಾಗೆ ಅಲ್ವಾ, ಮದುವೆ ಮಾಡಿಕೊಟ್ಟು ಮಕ್ಕಳಿಗೆ ಒಂದು ಒಳ್ಳೆ ಸಂಸ್ಕಾರ ಕೊಟ್ಟು ಜೊತೆಗೆ ಜೀವನ ಸಂಗಾತಿನ ಹುಡುಕೊಟ್ರೆ ಅವ್ರ ಜೀವನ ಬಂಗಾರವಾಗಿರುತ್ತೆ ಅಂತ ಹೇಳಿದಾಗ, ನೀನು ನಿನ್ನ ಹೆಂಡತಿ ತಂಗಿಗೆ ಗಂಡು ನೋಡ್ತಾ ಇದೀಯ ಅಂತ ಗೊತ್ತಾಯಿತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ, ಇವನೇ ಹೇಳಿದ್ದು ಅಂತ ಹೇಳಿದಾಗ, ಸರಿ ಆಯಿತು, ನೋಡಪ್ಪ ಇದು ನನ್ನ ಕಾರ್ಡು, ಅವಳು ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಹೇಳಿ ಗೊತ್ತಾಯಿತು, ನಾಳೆನೇ ಹೆಣ್ಣೋಡೋ ಶಾಸ್ತ್ರ ಮುಗಿಸ್ಕೊಂಬಿಡೋಣವಾ ಅಂತ ಹೇಳಿದಾಗ, ಆಗಲಿ ಬಿಡಿ ಸರ್, ನೀವು ಹೇಳ್ದಂಗೆ ಆಗಲಿ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಅವ್ನು ಡ್ರೈವರ್ ಬಂದ್ಬಿಟ್ಟು, ಅಣ್ಣ ಏನಣ್ಣ ನೀನು ಇವ್ರ ಮನೆ ಹುಡುಗಿನ ನೀನು ಇಷ್ಟಪಡ್ತಾ ಇರೋದು, ಮದುವೆ ಮಾಡ್ಕೋಬೇಕು ನಿನ್ನ ಮಗನಿಗೆ ಅಂದ್ಕೋತಾ ಇರೋದು, ಬೇಡಣ್ಣ ಬೇಡ, ಹುಡುಗಿ ಈಗಾಗಲೇ ಒಬ್ಬ ಪೊಲೀಸನ್ನ ಲವ್ ಮಾಡ್ತಾ ಇದ್ದಾಳೆ, ಅವನ್ನ ತೊಗೊಂಡು ಬಂದು ನಿನ್ನ ಮಗನ ಕಟ್ಬೇಡಣ್ಣ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಸೂರ್ಯನ ಕೋಪ ಬಂದುಬಿಡುತ್ತೆ. ಆಗ ಏನಪ್ಪ ಸೂರ್ಯ, ಇಷ್ಟೊತ್ತವರೆಗೂ ಹಾಗೆ ಹೇಳ್ದೆ, ಇವಾಗಲೇ ನಿಮ್ಮ ನಾದಿನಿ ಬೇರೆ ಹುಡುಗನ ಇಷ್ಟಪಡ್ತಾ ಇದ್ದಾಳೆ ಅಂತ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ಹಂಗಿದ್ರೆ ಬೇಡಪ್ಪ, ಹುಡುಗಿ ಒಂದ್ಸಲ
ಮನಸ್ಸು ಕೊಟ್ಮೇಲೆ ಮದುವೆ ಆದಂಗೆ ಕಣಪ್ಪ, ಎರಡನೇ ಮದುವೆ ಆಗುವಂತಹ ಸೆಕೆಂಡ್ ಹ್ಯಾಂಡ್ ಹುಡುಗಿ ನಮಗೆ ಬೇಡ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಯಾಕೆ ಸರ್, ಯಾಕೆ ಹಾಗೆ ಹೇಳ್ತಾ ಇದ್ದೀರಾ? ಇಡೀ ಪ್ರಪಂಚದಲ್ಲಿ ಯಾರು ಯಾರನ್ನು ಲವ್ ಮಾಡೋದೇ ಇಲ್ವಾ? ಹಾಗಂತ ಎಲ್ಲರೂ ಕೂಡ ಸೆಕೆಂಡ್ ಹ್ಯಾಂಡ್ ಆಗಿರ್ತಾರೆ. ಯಾಕೆ ನಿಮಗೆ ಯಾರನ್ನು ಇಷ್ಟಪಟ್ಟಿಲ್ವಾ? ಇಷ್ಟಪಟ್ಟಿರ್ತಾನೆ ಸರ್, ಆದರೆ ನಿಮಗೆ ಹೇಳಿರಲ್ಲ ಅಷ್ಟೇ. ನೋಡಪ್ಪ, ಗಂಡು ಮನ್ಸು ಮಾಡೋದಕ್ಕೂ ಹೆಣ್ಣು ಮನ್ಸು ಕೊಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣಪ್ಪ, ಬೇಡ ನನಗೆ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ. ಆಗ ನನ್ನ ಮಕ್ಕಳ, ನನಗೂ 1000 ಸುಳ್ಳು ಹೇಳಿ ಒಂದು ಮದುವೆ ಮಾಡು ಅಂತ ಹೇಳ್ತಾರೆ, ಅಂಥದ್ರಲ್ಲಿ ಒಂದೇ ಒಂದು ಸುಳ್ಳು ಹೇಳಿ ಇಡೀ ಮದುವೆನೇ ನಿಲ್ಲಿಸ್ಬಿಟ್ಟಲ್ಲ ನೀನು ಅಂತ ಹೇಳಿ ಡ್ರೈವರಿಗೂ ಕೂಡ ಹೊಡೆದು ಬಿಡ್ತಾನೆ. ಆಗ ಹೋಗ್ತಾ ಇರೋ, ಇಲ್ಲಿಂದ ಹೋಗ್ತಾ ಇರೋ, ಒಂದೇ ಒಂದು ನಿಮಿಷ ಕಣ್ಣು ಕಳಿಸ್ಕೊಡು ಹೋಗಯ್ಯ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ. ಆಗ ಸೂರ್ಯ ಸಮಾಧಾನ ಮಾಡ್ಕೊಳ್ಳು, ಈಗಾಗಲೇ ವಿಚಾರ ಊರು ತುಂಬ ಹರಡಿದೆ, ನೀನು ಯಾಕೆ ಅರುಣ ಅಂತ ಹೇಳಿದಾಗ ಜಾಡ್ಸ್ ಒದ್ಬಿಡ್ತೀನಿ ನನ್ನ ಮಕ್ಕಳ, ನನಗೆ ಬುದ್ಧಿ ಹೇಳಕ್ಕೆ ಬರ್ತೀರಾ ಅಂತ ಹೇಳಿ ಅವ್ನ ಫ್ರೆಂಡ್ಸಿಗೂ ಬೈದ್ಬಿಡ್ತಾರೆ. ಅಷ್ಟಲ್ಲಿ ನೋಡಿದ್ರೆ ಅವರೆಲ್ಲ ಬೇಜಾರಾಗಿದ್ದಕ್ಕೆ ಸಾರಿ ಕಣಮಗ ಅಂತ ಹೇಳಿ ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಟ್ಬಿಡ್ತಾನೆ. ಈ ಕಡೆ ನೋಡಿದ್ರೆ ಮನೆ ಹತ್ರ ಮೀನ ಗಿಡಕ್ಕೆ ನೀರು ಬಿಡ್ತಾ ಇರ್ತಾಳೆ, ಹಾಗೆ ಸೂರ್ಯ ಕೂಡ ಕಾಲು ತೊಳ್ಕೊಂಡು ನಿಂತಿರ್ತಾನೆ. ಅಷ್ಟರಲ್ಲಿ ಅಲ್ಲಿಗೆ ಇವಳು ಬರ್ತಾಳೆ. ಏನಾಯ್ತು ಮೀನ ಮರಿ, ಯಾಕೆ ಹೀಗೆ ನಿಂತ್ಕೊಂಡಿದ್ದೀರಾ ಇಬ್ರು? ಗಾಡಿ ತೊಳಿತಾ ಇದ್ದಾರೆ, ನೀರು ಬಿಡ್ತಾ ಇದ್ದೀರಾ? ಅಯ್ಯೋ ಅದು ಯಾಕೆ ಕೇಳ್ತೀರಾ ಬಿಡಿ. ಕೇಳೋದು ಬೇಡವಾ? ಸರಿ ಆಯಿತು ಬಿಡಿ, ನಾನು ಹೋಗ್ತೀನಿ ಅಂತ ಹೋಗ್ತಾ ಇರ್ತಾಳೆ. ಶ್ರುತಿ ನಿಂತ್ಕೋ, ಹಾಗೆಲ್ಲ ಹೇಳಿದ್ದು. ಏನು ಗೊತ್ತಾ, ನಾವು ತುಂಬ ಬ್ಯುಸಿಯಾಗಿದ್ದೀವಿ. ಬ್ಯುಸಿನಾ? ಯಾಕೆ? ಕನಕಂಗೆ ಗಂಡು ನೋಡ್ತಾ ಇದ್ದೀವಲ್ಲ, ಗಂಡ ಅವ್ರಾಗಲೇ ಯಾರನ್ನೂ ಇಷ್ಟಪಡ್ತಾ ಇದ್ದಾಳಲ್ವಾ? ಇಷ್ಟಪಟ್ಟರೆ ಮನೆಯವ್ರು ಯಾರು ಒಪ್ಕೋಬೇಕಲ್ವಾ ಅಂತ ಹೇಳ್ತಾಳೆ ಮೀನವ್ರೆ. ಇಷ್ಟಪಟ್ಟಾದ್ಮೇಲೆ ಇಷ್ಟಪಟ್ಟವ್ರ ಜೊತೆ ಅಲ್ವಾ ಬದುಕಬೇಕಾಗಿರೋದು ಅಂತ ಹೇಳಿದಾಗ ಅದು ಇಲ್ಲಿ ಕೆಲವರಿಗೆ ಅರ್ಥನೇ ಆಗ್ತಾ ಇಲ್ಲ. ನಾನು ಒಂದು ಹತ್ರ ಹೆಣ್ಣು ನೋಡೋದಕ್ಕೆ ಅಂತ ಹೇಳಿ ಜಾತಕ ಕೊಟ್ಟಿದ್ದೆ, ಅಲ್ಲಿ ಒಂದು ಜಾತಕನೂ ಸೆಟ್ ಆಗಿತ್ತು. ಹೌದಾ, ಒಳ್ಳೇದಲ್ವಾ? ಅದು ಬೇರೆ ಯಾರ್ದು ಅಲ್ಲ, ಕನಕ ಇಷ್ಟಪಡ್ತಾ ಇರೋ ಹುಡುಗುಂದೆ. ಹಾಗಿದ್ರೆ ಜಾತಕನೂ ಕೂಡ ಅವರಿಬ್ರು ಒಂದಾಗುತ್ತೆ ಅಂತ ಹೇಳಿದ ಮೇಲೆ ತುಂಬ ಖುಷಿ ಆಗುತ್ತಲ್ವಾ ಮೀನವರೇ ಅಂತ ಹೇಳಿದಾಗ, ಅಯ್ಯೋ ಆದರೆ ಅದನ್ನು ನಮ್ಮ ಮನೆಯವ್ರು ಒಪ್ಕೋಬೇಕಲ್ವ ಶ್ರುತಿ. ಆಮೇಲೆ ಮತ್ತೆ ಇನ್ನೊಂದ್ಸಲ ಹುಡುಗ ನೋಡೋದಕ್ಕೆ ಅಂತ ಹೇಳಿ ಬಂದಿದ್ರು. ಹುಡುಗಿ ಯಾರನ್ನ ಲವ್ ಮಾಡ್ತಾ ಇದ್ದಾಳೆ ಅಂತ ವಿಚಾರ ಕೇಳಿ ಗಲಾಟೆ ಮಾಡಿಬಿಟ್ರು. ನಾನು ಬಿಡ್ತೀನಾ, ಚೆನ್ನಾಗಿ ಹೊರ್ತು ಕಳಿಸ್ಬಿಟ್ಟೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಅರೆ ಮೀನವ್ರೆ, ಏನಿದು ನೀವು ಅಂತ ಹೇಳಿದಾಗ, ಬಿಡು ಶ್ರುತಿ, ಇಷ್ಟಪಟ್ಟಿರೋರನ್ನ ಮದುವೆ ಆಗೋದಕ್ಕೂ ಕೇಳ್ಕೊಂಡು ಬಂದಿರಬೇಕಲ್ವಾ ಅಂತ ಹೇಳಿದಾಗ, ನೋಡಿ ಮೀನವ್ರೆ, ಇಷ್ಟಪಟ್ಟವರು ಬೇರೆ ಬೇರೆ ಆಗ್ತಾರೆ, ಅದು ಬೇರೆ ವಿಚಾರ. ಆದರೆ ಈಗ ಒಂದಾಗ್ತಾರೆ ಅಂದವ್ರನ್ನ ನಾವು ಒಂದು ಮಾಡಬೇಕಾಗಿರುತ್ತೆ, ಇಲ್ಲಾಂದರೆ ಅದು ತಪ್ಪಾಗತ್ತಲ್ವಾ? ಇಷ್ಟಪಟ್ಟಿರೋರು ಯಾವಾಗ್ಲೂ ಜೊತೆಗೆ ಬದುಕಬೇಕಲ್ವಾ ಮೀನವ್ರೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಮೈಕೋ, ನೀನು ಸುಮ್ಮನೆ ಹೋಗ್ಬಿಡು, ನಮ್ಮಿಬ್ರು ಮಧ್ಯೆ ಜಗಳ ಆಗುತ್ತೆ, ನೀನು ಸಿಕ್ಕಾಕೋಬೇಡ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅದು ಸೂರ್ಯವರೇ, ಮೈಕಮ್ಮ ಹೋಗು ಅಂತ ಹೇಳಿ ಹೇಳಿದಾಗ, ಸರಿ ನಿಮ್ಮಿಬ್ರು ಜಗಳದಲ್ಲಿ ನಾನೇನು ಮಾಡಲಿ ಅಂತ ಹೇಳಿ ರವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾ ಇರ್ತಾಳೆ. ಏನೇ ಮಾತಾಡಿದ್ದು ನೀನು ಅಂತ ಹೇಳಿದಾಗ, ನಾನೇಂದ್ರೆ ಮಾತಾಡಿದೆ, ಶ್ರುತಿನ ಯಾಕೆ ಕಳಿಸಿದ್ರಿ? ನಾವಿಬ್ರು ಜಗಳ ಆಡೋದಲ್ಲಿ ನಿನ್ನ ಮೇಲಿನ ಕೋಪ ಅವಳ ಮೇಲೆ ತೋರಿಸಿ ಬೈಬಾರ್ದಲ್ವ ಪಾಪ, ಅದಕ್ಕೆ ಕಳಿಸ್ದೆ ಅಂತ ಹೇಳಿದಾಗ, ಅಂತ ತಪ್ಪು ನಾನೇನು ಮಾಡಿದೆ ಅಂತ ಹೇಳಿ ಕೇಳ್ತಾ ಇರ್ತಾನೆ. ನೋಡು, ನನಗೆ ಗೊತ್ತು ಯಾರಿಗೇನು ಮದುವೆ ಮಾಡಬೇಕು, ಏನು ಮದುವೆ ಮಾಡಬಾರ್ದು ಅಂತ ಹೇಳಿ, ಬಾಯಿ ಮುಚ್ಕೊಂಡು ನೀನು ಸುಮ್ಮನಿದ್ರೆ ಸರಿ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅವಳು ಕೂಡ ಬೇಜಾರು ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾಳೆ. ಈ ಕಡೆ ಶ್ರುತಿ ನೋಡಿದ್ರೆ, ರೋಹಿಣಿ ನೋಡಿದ್ರೆ ಪೂಜೆ ನೋಡೋದಕ್ಕೆ ಅಂತ ಹೇಳಿ ಮನೆ ಹತ್ರ ಬಂದು ಡೋರ್ ಬೆಲ್ಲ ನಾಕ್ ಮಾಡ್ತಾಳೆ. ಆಗ ಅವಳು ಬಂದು ನಿಂತ್ಕೊಂಡು ಮುಖ ಊದಿಸ್ಕೊಂಡಿರ್ತಾಳೆ. ಇವಳು ನಗ್ತಿದ್ದಳು ಮುಖ ಊದಿಸ್ಕೊಂಡಿರೋದು ನೋಡಿ ಬೇಜಾರು ಮಾಡಿಕೊಂಡು, ಯಾಕೆ ಪೂಜಾ ಏನಾಯಿತು ಅಂತ ಹೇಳಿ ಹೇಳ್ತಾಳೆ. ಏನಾಯ್ತಾ, ನೀನು ಸಂತೋಷ್ ಹತ್ರ 1 ಲಕ್ಷ ದುಡ್ಡು ಕೇಳಿದ್ಯಾ ಅಂತ ಹೇಳಿದಾಗ, ಹೌದು ಕಣೆ, ಎಮರ್ಜೆನ್ಸಿ ಇತ್ತು ಅಂತ ಹೇಳಿ ಕೇಳಿದೆ ಕಣೆ. ನೀನು ನನ್ನನ್ನು ಕೇಳಿದೆ, ಅವ್ರ ಹತ್ರ ದುಡ್ಡು ಹೇಗೆ ಕೇಳಿದೆ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಅದು ಪೂಜಾ, ನಿನಗೆ ಫೋನ್ ಟ್ರೈ ಮಾಡಿದೆ ಕಣೆ, ನಾಟ್ ರೀಚಬಲ್ ಬಂದುಬಿಡ್ತು. ಅದಕ್ಕೆ ನಾಟ್ ರೀಚಬಲ್ ಬಂತು ಅಂತಂದರೆ ಇನ್ನೊಂದ್ಸಲ ಫೋನ್ ಮಾಡಬೇಕಾಗಿತ್ತು ಕಣೆ, ಹೇಗೆ ನೀನು ಡೈರೆಕ್ಟಾಗಿ ಅವ್ರ ಹತ್ರ ದುಡ್ಡು ಕೇಳಿದೆ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೆಯಾ? ಅದು ಮನೆ ಒಳಗಡೆ ಕರೀದೆ ಬಾಗ್ಲಲ್ಲಿ ನಿಂತ್ಕೊಂಡು ಮಾತಾಡಿಸ್ತಾ ಇದೆಯಾ? ನೀನು ಮನೆ ಒಳಗಡೆ ಬಂದು ಕೂತ್ಕೊಂಡು ಮಾತಾಡೋವಂಥ ಗನಂದಾರಿ ಕೆಲಸನ ಮಾಡಿಲ್ಲ. ನಾನು ಸಂತೋಷ್ ಅವ್ರನ್ನ ಲವ್ ಮಾಡಿ ಇನ್ನೂ ಸ್ವಲ್ಪ ದಿನ ಆಗಿರೋದು, ಅಷ್ಟರಲ್ಲೇ ಹೀಗೆ ನೀನು ದುಡ್ಡು ಮೇಲೆ ದುಡ್ಡನ್ನು ಕೇಳ್ತಾ ಇದೆಯಾ? ಅದು ನನ್ನನ್ನು ಒಂದು ಮಾತನ್ನು ಕೇಳದೆ ದುಡ್ಡು ಕೇಳಿದ್ಯಾ? ಹಾಗಿದ್ಮೇಲೆ ಅವರು ದುಡ್ಡಿಗೋಸ್ಕರ ನಾನು ಅವ್ರನ್ನ ಇಷ್ಟಪಟ್ಟಿದ್ದೀನಿ ಅಂತ ಅಂದ್ಕೊಳ್ಳೋದಿಲ್ವೇನೆ? ನೀನೇನೋ ನಿನ್ನ ಸ್ವಾರ್ಥಕ್ಕೋಸ್ಕರ ರಕ್ತ ಸಂಬಂಧ ಅನ್ನೋದನ್ನು ನೋಡದೆ ಮೋಸ ಮಾಡ್ತಾ ಇದೆಯಾ? ನನ್ನನ್ನು ಅದೇ ಪರಿಸ್ಥಿತಿಗೆ ತಳ್ಳಬೇಡ. ಪೂಜಾ, ಏನೇ ಮಾತಾಡ್ತಾ ಇದೆಯಾ ನೀನು? ನನ್ನ ವಿಚಾರ ಮಾತಾಡಬೇಡ ನೀನು. ನಾನು ಹೇಗೆ, ನನ್ನ ಜೀವನ ಏನು ಅನ್ನೋದು ನಿನಗೆ ಗೊತ್ತಲ್ವಾ ಅಂತ ಹೇಳಿದಾಗ, ಗೊತ್ತು ಕಣೆ, ನಿನ್ನ ಥರ 1000 ಜನ ಇದ್ದಾರೆ. ಹಾಗಂತ ತನ್ನ ಸ್ವಾರ್ಥಕ್ಕೋಸ್ಕರ ಬೇರೆಯವರೆಲ್ಲರೂ ಜೀವನನೂ ನರಕ ಮಾಡಿ ಎತ್ತಿರೋ ಮಗುಂಗೆ, ಹುಟ್ಟಿಸಿರೋ ಅಮ್ಮಂಗೆ ಇಬ್ಬರಿಗೂ ಮೋಸ ಮಾಡಿ ಬದುಕೋ ಅಂತ ದರ್ದು ನನಗೇನೂ ಇಲ್ಲ ಕಣೆ ಅಂತ ಹೇಳಿ ಬೈದ್ಬಿಡ್ತಾಳೆ. ನೋಡು, ತುಂಬ ಮಾತಾಡ್ತಾ ಇದೆಯಾ, ನನ್ನನ್ನು ಅರ್ಥ ಮಾಡ್ಕೊಳ್ಳೋ ಅಂಥ ಫ್ರೆಂಡು ಬೇಕಾಗಿಲ್ಲ ಅಂತ ಹೇಳಿದಾಗ, ನಿನ್ನಂಥ ಫ್ರೆಂಡು ನನಗೂ ಬೇಕಾಗಿಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಮುಖದ ಮೇಲೇ ಡೋರ್ ನಾಕ್ ಮಾಡ್ತಾ ಇರ್ತಾಳೆ. ಆಗ ಮತ್ತೆ ತೆಗೆದ್ಬಿಟ್ಟು, ನೋಡು, ಆದಷ್ಟು ಬೇಗ ಸಂತೋಷ್ ಅವ್ರ ದುಡ್ಡು ನಾವು ವಾಪಸ್ ಕೊಟ್ಬಿಡು. ನಾನು ಯಾರು ಋಣನ ಇಟ್ಕೊಂಡು ಸಾಯೋದಿಲ್ಲ ಕಣೆ. ದುಡ್ಡಾಗಿರ್ಬೋದು, ದ್ವೇಷ ಆಗಿರ್ಬೋದು, ಎಲ್ರಿಗೂ ಕೂಡ ಧರ್ಮ ರಿಟರ್ನ್ಸ್ ಅನ್ನೋದು ಯಾರು ಹೇಳಲ್ಲ ಕಣೆ, ಕರ್ಮ ರಿಟರ್ನ್ಸ್ ಅನ್ನೋದನ್ನೇ ಹೇಳೋದು. ನಿನ್ನ ಕರ್ಮದ ಪರಿಸ್ಥಿತಿನ ನೀನೀಗಾಗಲೇ
ಅನುಭವಿಸ್ತಾ ಇದೆಯಾ, ಜೊತೆಗಿರೋರಿಗೆ ಸಂಬಂಧಿಕರಿಗೆಲ್ಲ ಮೋಸ ಮಾಡಿ ಬದುಕೋದು ಒಂದು ಬದುಕ ಅಂತ ಹೇಳಿ ಡೋರ್ ನಾಕ್ ಮಾಡಿಬಿಡ್ತಾಳೆ. ಆಗ ಅವಳಿಗೆ ತುಂಬಾ ಬೇಜಾರಾಗ್ಬಿಡುತ್ತೆ. ಆಗ ಪೂಜಾ ನನ್ನ ಫ್ರೆಂಡು ನಾನು ಕೇಳಿದರೆ ಪ್ರಾಣನ ಕೊಟ್ಬಿಡ್ತಾಳೆ ಅಂತ ಮನೋಜಂಗೆ ಹೇಳಿದ್ದನ್ನು ನೆನಪಿಸ್ಕೊಂಡು ಅಲ್ಲಿಂದ ಬೇಜಾರು ಮಾಡಿಕೊಂಡು ಹೊರಟು ಬಂದ್ಬಿಡ್ತಾಳೆ. ಮನೆಗೆ ಬಂದ ತಕ್ಷಣನೇ ಅಯ್ಯೋ ಯಾಕೆ ಗಂಧ ಏನಾಯಿತು ಯಾಕಮ್ಮ ಅಂತ ಹೇಳಿ ಕೇಳ್ತಾ ಇರ್ತಾಳೆ. ಆಗ ಯಾಕೆ ಅಂತಂದರೆ ಏನಕ್ಕೆ ಅಂತ ನಿಮಗೆ ಗೊತ್ತಿಲ್ವಾ, ಅರೆ ಯಾಕೆ ಕೂಗಾಡ್ತಾ ಇದೆಯಾ ಅದೇನಾಯಿತು ಹೇಳು ಅಂತ ಹೇಳಿದಾಗ ಪೂಜಾ ದುಡ್ಡಿಲ್ಲ ಅಂತ ಹೇಳಿಬಿಟ್ಲು ಅಂತ ಹೇಳಿದಾಗ ಓ ಹೌದಾ ಮತ್ತೀಗ ಏನು ಮಾಡ್ತೀಯಾ ಮನೋಜ್, ನೀವೇ ಶೋರೂಮ್ ದುಡ್ಡು ಕೊಡ್ಬೋದಲ್ವಾ ಅಂತ ಹೇಳಿದಾಗ ಆಗೋದಿಲ್ಲ ಅಮ್ಮ, ನಾನೇನಾದ್ರು ದುಡ್ಡು ಕೊಟ್ಟಿರೋದು ಗೊತ್ತಾದರೆ ಅಮ್ಮ 2 ಲಕ್ಷ ಬಡ್ಡಿ ಸಮೇತ ಇಸ್ಕೊಬಿಡ್ತಾರೆ. ಅದು ಅಲ್ಲದೆ ಪ್ರತಿದಿನವೂ ಒಂದು ಐಟಮ್ ಸೇಲ್ ಆದ್ರೂ ಕೂಡ ಅದನ್ನು ಪ್ರತಿಯೊಂದನ್ನು ಮರಿದೇನೆ ಲೆಕ್ಕ ಕೊಡ್ತಾ ಇದ್ದೀನಿ. ಇದೆಲ್ಲ ನೀನೇ ಮಾಡ್ಕೊಂಡಿರೋದು, ಬರೀ ಸುಳ್ಳೇಳಿ ಸಿಕ್ಕಾಕೋತಿಯಲ್ಲ ರೋಹಿಣಿ ಅಂತ ಹೇಳಿದಾಗ ಏನ್ರಿ ಮಾತಾಡ್ತಾ ಇದ್ದೀರಾ, ಬರೀ ಹೆಂಡ್ತಿಗೆ ಹೇಳೋ ಮಾತಾ ಇದು ಅಂತ ಹೇಳಿದಾಗ ನೋಡು ಅವತ್ತು ಚಾಯ ದುಡ್ಡು ಕೊಟ್ಟಾಗ ಆ ಗರಿ ನೋಟನ್ನ ಸೂರ್ಯನ ಮುಖದ ಮೇಲೆ ಬಿಸಾಕಣ ಅಂತ ಹೇಳಿದೆ, ಆದರೆ ನೀನು ಅಲ್ಲೂ ಸುಳ್ಳು ಹೇಳಿದೆ, ಅಪ್ಪನ ವಿಚಾರದಲ್ಲೂ ಸುಳ್ಳು ಹೇಳಿದೆ. ಈಗ ಕದ್ದಿರೋ ಸರನ್ನ ತೊಗೊಂಡು ಬಂದು ಅಮ್ಮ ಕೊಟ್ಟು ಸಿಕ್ಕಾಕೊಂಡಿದ್ಯಾ. ಅವರಿಗೆ ಇಷ್ಟ ಆಗಲಿ ಅಂತ ಅಲ್ವೇಂದ್ರಿ ನಾನು ಕೊಟ್ಟಿದ್ದು, ಅವ್ರಿಗೆ ಇಷ್ಟಪಡಿಸು ಅಂತ ಯಾರು ಹೇಳಿದ್ದು ರೋಹಿಣಿ, ಪ್ರತಿಯೊಂದನ್ನು ಕೂಡ ಸುಳ್ಳು ಹೇಳಿ ಸಿಕ್ಕಾಕೋತಾನೆ ಇದೆಯಾ ಅಂತ ಹೇಳಿದಾಗ ಮನೋಜ್ ನನಗೆ ಸಹಾಯ ಮಾಡಲ್ವಾ ಮನೋಜ್ ಅಂತ ಹೇಳಿದಾಗ ನೋಡು ರೋಹಿಣಿ, ನಾನು ಯಾವಾಗಲೂ ನಿನ್ನ ಜೊತೆನೇ ಇರ್ತೀನಿ, ಅದು ದುಡ್ಡಿನ ವಿಚಾರದಲ್ಲಿ ನನ್ನ ಕೈಯಲ್ಲಿ ಆಗೋದಿಲ್ಲಪ್ಪ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ನಾನು ಎಲ್ಲ ಕಡೆನೂ ಕೇಳಿದೆ ಇರೋ ಮನೋಜ್, ಆದರೆ ಆಗಲಿಲ್ಲ ಅಂತ ಹೇಳಿದಾಗ ನೋಡು ರವಿ ಶ್ರುತಿ ಇದ್ದಾರಲ್ಲ ಅವರು ಕೇಳು, ಅವ್ರ ಹತ್ರ ಬೇಕಾದಷ್ಟು ದುಡ್ಡಿದೆ, ಹೆಂಗೆ ಖರ್ಚು ಮಾಡೋದು ಅನ್ನೋದೇ ಗೊತ್ತಿಲ್ಲದೆ ಇದ್ದಾರೆ. ಆ ಸೂರ್ಯ ಮೀನ ಕೇಳಿದ ತಕ್ಷಣನೇ ಇರಿದು ಕೊಡ್ತಾ ಇದ್ದಾರೆ, ನೀನು ಹೋಗಿ ಕೇಳು ಅಂತ ಹೇಳಿದಾಗ ಮನೋಜ್ ಅವ್ರು ನನ್ನ ಆಡ್ಕೊಳ್ಳೋದಿಲ್ವಾ, ಏನು ಆಡ್ಕೊಳ್ಳೋದಿಲ್ಲ ಹೋಗಮ್ಮ ಬಾ ಮನೋಜ್ ನೀನು ಅಂತ ಹೇಳಿದಾಗ ನಾನೇನು ಪೆಕರ ಅಂದ್ಕೊಂಡಿದ್ಯಾ, ಅವ್ರ ಹತ್ರ ಹೋಗಿ ದುಡ್ಡು ಕೇಳೋದವ್ರದ್ದು ನನಗೇನು ಅಂತ ಹೇಳಿದಾಗ ಅವಳಿಗೆ ಬೇಜಾರಾಗ್ಬಿಡುತ್ತೆ. ನಾನು ನಿನ್ನನ್ನು ಆ ರೀತಿ ಹೇಳಲಿಲ್ಲ, ಆದರೆ ಅವರು ನಾನೋಗಿ ಅವ್ರ ಹತ್ರ ದುಡ್ಡು ಕೇಳೋದಿಲ್ಲ, ನೀನೇ ಹೋಗಿ ಕೇಳು ಕೊಡ್ತಾರೆ ಅಂತ ಹೇಳಿದಾಗ ಮನೋಜ್ ಅಂತ ಹೇಳ್ತಾಳೆ ಹೋಗು ಕೊಡ್ತಾರೆ, ದುಡ್ಡು ಬೇಕಾದಷ್ಟಿದೆ, ಕೊಡ್ತಾರೆ ಹೋಗಮ್ಮ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಹಾಗೆ ಫೋನ್ ಕೊಟ್ಟು ಫ್ಯಾನ್ ಹಾಕೋಗು, ಇನ್ನೂ 10 ನಿಮಿಷ ಟೈಮ್ ಇದೆ ನಿದ್ದೆ ಮಾಡೋದಕ್ಕೆ, ಅಷ್ಟರಲ್ಲಿ ರೀಲ್ಸ್ ನೋಡ್ಕೊಂಡು ಕೂತಿರ್ತೀನಿ, ಬೇಗ ಹೋಗು ಅಂತ ಹೇಳಿ ಕಳಿಸ್ತಾಳೆ. ಫೋನ್ ತೆಗೆದು ಬಿಸಾಕ್ಬಿಡ್ತಾಳೆ. ಆಗ ಪಾಪ ಕೋಪದಲ್ಲಿ ಬಿಸಾಕಿದ್ಲು ಅನ್ಸುತ್ತೆ ಅಂತ ಹೇಳಿ ಆರಾಮಾಗಿ ಫೋನ್ ನೋಡ್ಕೊಂಡು ಕೂತ್ಕೋತಾನೆ. ಇಷ್ಟಲ್ಲಿ ನೋಡಿದ್ರೆ ರವಿ ಕೆಲ್ಸಕ್ಕೆ ಹೋಗೋದಕ್ಕೆ ಅಂತ ಹೇಳಿ ರೆಡಿ ಆಗ್ತಾ ಇರ್ತಾನೆ. ಅಷ್ಟರಲ್ಲಿ ಫೋನ್ ಬಂದ್ಬಿಡುತ್ತೆ. ನೀತು ಫೋನ್ ಮಾಡಿ ಕರೀತಾಳೆ. ನೀತು ಬಂದೆ ಅಂತ ಹೇಳಿ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿ ನಾನು ಕೆಲ್ಸಕ್ಕೆ ಹೋಗಿ ಬರ್ತೀನಿ, ಹೋಗ್ಬೇಡ ಅಂದರೆ ಏನು ಬಿಡ್ತೀಯಾ, ಆ ನೀತು ಕರೆದ ತಕ್ಷಣ ಕಿವಿ ನೆಟ್ಟಿಗೆ ಮಾಡಿಕೊಂಡು ಸ್ವಾಭಿಮಾನ ಇಲ್ಲದೆ ಇರೋ ಥರ ಹೋಗ್ಬಿಡ್ತೀಯ ಅಲ್ವಾ ಅಂತ ಹೇಳಿದಾಗ ಅರೆ ಅದು ನನ್ನ ಕೆಲಸ ಅಲ್ವಾ ಅಂತ ಹೇಳ್ತಾನೆ. ಸರಿ ಆಯಿತು ಹೋಗು ಅಂತ ಹೇಳ್ತಾ ಇರ್ತಾಳೆ. ಅಷ್ಟೆಲ್ಲ ಅವಳು ಬಂದ್ಬಿಟ್ಟು ಶ್ರುತಿ ಅಂತ ಹೇಳಿದಾಗ ಬನ್ನಿ ಅದಕ್ಕೆ ಏನು ಅಂತ ಹೇಳಿದಾಗ ರವಿ ನಾನು ಶ್ರುತಿ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು. ಓ ಹೌದಾ ಸರಿ ಆಯಿತು ಮಾತಾಡ್ಕೊಳ್ಳಿ, ನಂಗೆ ಕೆಲಸ ಇದೆ ಅಂತ ಹೇಳಿ ಹೋಗ್ತಾನೆ. ಆಗ ಶ್ರುತಿ ನಿನ್ನಿಂದ ನಂಗೆ ಸ್ವಲ್ಪ ಸಹಾಯ ಆಗಬೇಕಾಗಿತ್ತು. ಸಹಾಯನ ಏನಾಗಬೇಕು ಕೇಳಿ ಅಂತ ಹೇಳಿ ಹೇಳ್ತಾ ಇರ್ತಾಳೆ. ಆಗ ಅದು ನನಗೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ದುಡ್ಡ ಯಾಕೆ, ಅತ್ತೆಗೆ ನಾನು ಸರ ಕೊಟ್ಟಿದ್ದೆ ಅಲ್ವಾ, ಹೌದು ಅದು ಕಳ್ತನ ಮಾಡಿರೋದು ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಅವ್ರಿಗೆ 1 ಲಕ್ಷ ಕೊಡಬೇಕಂತೆ. ಯಾವ ನ್ಯಾಯ ರೋಹಿಣಿ ಅವರೇ ದುಡ್ಡು ಕೊಡಬೇಕಾಗಿರೋದು, ಕೊಡೋ ಹಾಗಿಲ್ಲ ಅಂತ ಹೇಳಿ ಅಂತ ಹೇಳಿದಾಗ ನಾನು ಹೇಳಿದರೆ ಅರ್ಥ ಮಾಡ್ಕೋತಾನೆ ಇಲ್ಲ. ಮನೋಜ್ ಅವ್ರ ಕೈಯಲ್ಲಿ ಹೇಳಿ ನಿಮ್ಮ ಜೊತೆಗಿರ್ತೀನಿ ಯಾವಾಗಲೂ ಅಂತ 7 ಸ್ಟೆಪ್ ಇಟ್ಟಿರೋದು ಅವರಲ್ವಾ, ಅವ್ರ ಹತ್ರನೇ ಹೇಳ್ಸಿ ಅಂತ ಹೇಳಿದಾಗ ಅದು ಯಾವುದಕ್ಕೂ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಶ್ರುತಿ, ಅದಕ್ಕೆ ನೀವು 1 ಲಕ್ಷ ಕೊಟ್ಟರೆ ನೋಡಿ ರೋಹಿಣಿ ಅವರೇ ನನ್ನ ಹತ್ರ 1 ಲಕ್ಷ ಇದೆ, ಆದರೆ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾಳೆ. ಆಗ ನೀವೇನಾದರೂ ಮೀನಾಗಿ ಈ ಪರಿಸ್ಥಿತಿ ಬಂದಿದ್ರೆ ಕೊಡ್ತಿರ್ಲಿಲ್ವಾ, ಖಂಡಿತವಾಗ್ಲೂ ಕೊಡ್ತಾ ಇದ್ದೆ, ಅವ್ರು ಕೇಳೋದಕ್ಕೂ ಮುಂಚೆನೇ ಕೊಡ್ತಾ ಇದ್ದೆ, ಮತ್ತು ನನಗೂ ಸಹಾಯ ಮಾಡ್ಬೋದಲ್ವಾ ಶ್ರುತಿ ಅಂತ ಹೇಳಿದಾಗ ನೋಡಿ ಅವ್ರು ಯಾವತ್ತೂ ಕೂಡ ದಾರ ಇಲ್ಲ ಅಂದ್ರೂ ಗಾಳಿಪಟದ ಥರ ಹಾರೋದಕ್ಕೆ ಇಷ್ಟಪಡ್ತಾರೆ, ಆದರೆ ನೀವು ಇರೋ ರೆಕ್ಕೆನ ಕಟ್ ಮಾಡಿಕೊಂಡು ಹಾರೋದಕ್ಕೆ ಇಷ್ಟಪಡ್ತಾ ಇಲ್ಲ ಅಂತ ಹೇಳಿದಾಗ ಶ್ರುತಿ ಅಂತ ಹೇಳ್ತಾಳೆ. ನೋಡಿ ಮೀನವ್ರೆ, ನೋಡಿ ರೋಹಿಣಿ ಅವರೇ, ಮೀನವ್ರು ಯಾವತ್ತೂ ಕೂಡ ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅಂತ ಹೇಳಿ ಲಂಚ ಕೊಟ್ಟು ಬದುಕೋದಿಲ್ಲ, ಅವ್ರ ಆತ್ಮಗೌರವಕ್ಕೆ ಸ್ವಾಭಿಮಾನಕ್ಕೆ ಮರ್ಯಾದೆ ಕೊಟ್ಟು ಬದುಕ್ತಾರೆ. ನಿಮಗೆ ದುಡ್ಡು ಕೊಡೋದಕ್ಕೆ ನನ್ನ ಕೈಯಲ್ಲಿ ಆಗೋದಿಲ್ಲ, ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೋಬೇಕಾಗಿರೋದು ನಿಮ್ಮ ಗಂಡ. ಮೀನವ್ರಿಗೆ ಏನಾದರೂ ಈ ಪರಿಸ್ಥಿತಿ ಬಂದಿತ್ತು ಅಂತಂದರೆ ಸೂರ್ಯ ಅವ್ರು ಬಿಡ್ತಿದ್ರಾ, ಮೊದಲೋಗಿ ನಿಮ್ಮ ಗಂಡಂಗೆ ಹೇಳಿ ಅಂತ ಹೇಳಿ ಹೇಳ್ತಾಳೆ. ಆಗ ಥ್ಯಾಂಕ್ಸ್ ಫಾರ್ ದಿ ಸಜೆಷನ್ ಶ್ರುತಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾಳೆ. ಈ ಕಡೆ ಕನಕ ಮನೆಗೆ ಕೋಪ ಮಾಡ್ಕೊಂಡು ಬಂದಾಗ ಅವರಮ್ಮ ಯಾಕೆ ಕೆಲಸದಿಂದ ಬಂತ ಮುಗ ಊದಿಸ್ಕೊಂಬರ್ತೀಯಾ, ಕೆಲ್ಸಕ್ಕೆ ಹೋಗಿದ್ಯಾ ಸುತ್ತಾಡಕ್ಕೆ ಹೋಗಿದ್ಯಾ ಅಂತ ಹೇಳಿದಾಗ ಕೆಲಸಕ್ಕೆ ಹೋಗಿದ್ದೆ, ಸಾಕ್ಷಿ ಬೇಕಾ, ನೀನು ಅಳಿಯನ್ ಕೇಳು, ಬಾಬಾನ ಯಾಕೆ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ರು ಅಂತ ಹೇಳಿ ಹೇಳ್ತಾ ಇರ್ತಾನೆ. ಆಗ ಅಳಿಯಂದ್ರೆ ಏನಾಯಿತು ಅಂತ ಹೇಳಿದಾಗ ಇವತ್ತು ಒಂದು ನಿಜವಾದ ಸತ್ಯ ಗೊತ್ತಾಯಿತು, ಅದ್ರ ಬಗ್ಗೆನೇ ಮಾತಾಡೋದಕ್ಕೆ ಅಂತ ಬಂದಿದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾ ಇರ್ತಾರೆ. ಇದಿಷ್ಟು ಗುರುವಾರದ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್.